ಕೃಷ್ಣ, ಅಲ್ಲಿ ನಡೆದಿದ್ದಕ್ಕೆ ಸಾರಿ. ಅವಳು ಹಾಗೆ ಮಾತಾಡಬಾರ್ದಿತ್ತು. ಪರವಾಗಿಲ್ಲ ಬಿಡು. ಅವಳ ಜಾಗದಲ್ಲಿ ನಾನಿದ್ದಿದ್ರು ಅದೇ ಥರ ರಿಯಾಕ್ಟ್ ಮಾಡ್ತಿದ್ದೆ. ಅವಳದೇನು ತಪ್ಪಿಲ್ಲ. ಕೃಷ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮಗೆ ಇಷ್ಟ ಆಗಿರೋ ವಸ್ತುಗಳನ್ನ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿರೋ ವಸ್ತುಗಳನ್ನ ನಮಗೆ ಗೊತ್ತಿಲ್ದಿರೋರು ಯಾರು ಬಂದು ಅದನ್ನು ಮುಟ್ಟಿದ್ರೆ ಕೋಪ ಬಂದೇ ಬರುತ್ತೆ ಅಲ್ವಾ? ಆ ವಸ್ತುವಿಂದ ಹೋದವ್ರ ನೆನಪುಗಳಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಜಾಗದಲ್ಲಿ ನಾನೇ ಇದ್ದಿದ್ರು ರಾಂಗ್ ಆಗ್ತಿದ್ದೆ. ಆದರೆ ಅವಳಷ್ಟು ಡ್ರಾಮಾ ಮಾಡ್ತಾ ಇರಲಿಲ್ಲ. ನಮ್ಮ ರೇಂಜೇ ಬೇರೆ. ನಿನಗೆ ಬೇಜಾರು, ಸಿಟ್ಟು ಏನೂ ಇಲ್ವಾ? ನನಗೆ ಸಿಟ್ಟು, ಬೇಜಾರು ಅದೆಲ್ಲ ಆಗಲ್ಲ ಕಣ್ರಿ. ನಮ್ಮ ಅಮ್ಮನ ಹೆಸರು ಶಾಂತಿ. ನಾವು ಶಾಂತಿ ಪ್ರಿಯರೇ. ನೀವೋಗಿ ಮಲ್ಕೋಗಿ. ನಾವು ಟೈಟ್ ಆದಾಗ ಎಲ್ಲೆಲ್ಲೋ ಮಲಗಿದ್ದೀವಂತೆ. ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದೊಂಥರ ಒಳ್ಳೆ ಜಾಗ. ನೀನು ಮಲಗಿರೋ ಜಾಗಗಳನ್ನ ನಾನು ನೋಡಿದ್ದೀನಿ ಬಿಡು. ಒಳ್ಳೆ ಹಳೆ ಡೌ ಥರ ಆಡ್ತೆ ಕಣ ನೀನು. ನನ್ನ ಬಗ್ಗೆ ಏನಾಗುತ್ತೆ ನಿನಗೆ? ಹಲೋ ಸರ್. ಅರ್ಜೆಂಟ್ ಪಾರ್ಸಲ್ ಕೊಡಬೇಕಾಯ್ತಮ್ಮ, ಬೇಗ ಬರ್ತೀಯಾ? ಹಾಂ ಸರಿ, ಬಂದ್ಬಿಡ್ತೀನಿ. ಒಂದು ನಿಮಿಷ. ವೇಟ್ರು, ಯಾರು ಇಷ್ಟೊತ್ತಲ್ಲಿ ಕಾಲು? ಅದು ನನಗೊಂದು ಜಾಗಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಬೇಗ ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲ? ಎಲ್ಲಿಗೆ? ಅದೆಲ್ಲ ನಿನಗೆ ಯಾಕೆ? ಈಗ ಈ ಆಟೋಲ್ಲಿ ನಮ್ಮ ಕಂಟ್ರೋಲ್ ಇರೋದು. ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲಮ್ಮ. ಒಂದು ಪಾರ್ಸಲ್ ಪಿಕಪ್ ಮಾಡೋದಿದೆ, ಅದಕ್ಕೆ ಹೊರಗೆ ಹೋಗ್ಬೇಕು. ಆಟೋ ತಗೊಂಡು ಹೋಗ್ತೀನಿ. ಏನ? ಮನೆಯಿಂದ ಹೊರಗೆ ಹಾಕಿದಾಯ್ತು, ಆಟೋಲ್ ಮಲ್ಗಡ ಅಂದ್ರೆ ಅದನ್ನು ತಗೊಂಡು ಹೋಗ್ತಿದ್ಯಾ? ನೆಕ್ಸ್ಟ್ ಏನು? ಕೇರ ಫುಟ್ಪಾತಾ? ನೋಡು, ನೀನು ಆಟೋದಲ್ಲಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನೀನು ಆರಾಮಾಗಿ ಮಲ್ಗಿರು. ನಾನು ಕೆಲಸ ಮುಗಿಸ್ಕೊಂಡು ಬರೋದಷ್ಟೇ. ಮಿನಿಮಮ್ 1 hour ಆಗ್ಬೋದು. 1 hour ನಾನು ಬೀದಿಲಿ ನಿಂತಿರೋ ಆಟೋದಲ್ಲಿ ಕೂತಿರ್ಬೇಕು. ಓಕೆ, ಇದು ಒಂಥರ 5 ಸ್ಟಾರ್ ಟ್ರೀಟ್ಮೆಂಟ್. ಪಾಲಿಗೆ ಬಂದಿದ್ದು ಪಂಚಾಮೃತ. ಗಾಡಿ ಆಯ್ತಾ? ಒಂದು ನಿಮಿಷ ಕೀ ತಗೊಂಡು ಬಂದ್ಬಿಡ್ತೀನಿ.